ನಮಸ್ಕಾರಗಳು ಸ್ನೇಹಿತರೆ. ಜೀವನದಲ್ಲಿ ಒಂದೊಂದು ಹಂತವು ಎಷ್ಟು ಬದಲಾವಣೆಯನ್ನು ತರಬಹುದು ಅನ್ನೋದಕ್ಕೆ ಸಾಕ್ಷಿಯಾಗುವ ಅಕ್ಕನ ಕಥೆಯನ್ನು ಇವತ್ತು ನಿಮ್ಮ ಮುಂದೆ ತರ್ತಿದ್ದೇನೆ. ಇವಳ ಹೃದಯದಲ್ಲಿ ಎಷ್ಟು ನೋವು, ಎಷ್ಟೋ ಕನಸು, ಆದರೆ ಇಂದಿಗೂ ಮದುವೆಯ ಹೆಜ್ಜೆ ಇಡುವಂತಹ ಹಂಬಲವನ್ನು ಬಿಟ್ಟಿಲ್ಲ ಎಂದು ತಿಳಿಸಲಾಗ್ತಿದೆ. ಫ್ರೆಂಡ್ಸ್, ಇವರ ಪರಿಚಯವನ್ನು ನಾವು ನೋಡೋದಾದರೆ ಇವರ ಹೆಸರು ಸುಧಾ ಅಂತ. ಬೆಂಗಳೂರಿನಲ್ಲಿ ಜನಿಸಿದವರು. ಹಾಗೆ ವಯಸ್ಸು 36 ವರ್ಷ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ. 5.4 ಅಡಿ ಎತ್ತರ ಎಂದು ಕೂಡ ಹೇಳಿದ್ದಾರೆ. ಸ್ವಲ್ಪ ಮೀಡಿಯಂ ಬಾಡಿಯನ್ನು ಹೊಂದಿದ್ದಾರೆ. ಶಿಕ್ಷಣ MCom ಮುಗಿಸಿ ಒಂದು ಖಾಸಗಿ ಕಂಪನಿಯಲ್ಲಿ ಅಕೌಂಟ್ಸ್ ಆಫೀಸರ್ ಆಗಿ ಕೆಲಸವನ್ನ ಮಾಡ್ತಾ ಇದ್ದೇನೆ ಎಂದು ಕೂಡ ಅವರು ತಿಳಿಸಿಕೊಟ್ಟಿದ್ದಾರೆ. ಫ್ರೆಂಡ್ಸ್, ಇವರ ಹಿಂದಿನ ಮದುವೆಯ ಬಗ್ಗೆ ನಾವು ನೋಡೋದಾದ್ರೆ ಸುಧಾಳ ಜೀವನದಲ್ಲಿ ಒಮ್ಮೆ ಮದುವೆ ಕೂಡ ಆಗಿತ್ತು. ಆದರೆ 4 ವರ್ಷಗಳ ನಂತರ ಅಕ್ಕನಿಗೆ ಗಂಡನ ಜೊತೆ ಬದುಕು ಸಾಗಲಿಲ್ಲ. ಹಾಗೆ ಸ್ವಭಾವ ಬೇರೆ ಒಪ್ಪಂದಗಳೊಂದಿಗೆ ಕಾರಣ ವಿಚ್ಛೇದನ ಆಯಿತು ಎಂದು ತಿಳಿಸಿದ್ದಾರೆ. ಮಕ್ಕಳು ಕೂಡ ಇಲ್ಲ ಎಂದು ಹೇಳಿಕೊಂಡಿದ್ದಾರೆ. ಅದಕ್ಕಾಗಿ ಈಗ ಅವರಿಗೆ ಒಬ್ಬ ಹುಡುಗ ಕೂಡ ಬೇಕಂತೆ. ಯಾರಾದರೂ ಇದ್ದರೆ ನನ್ನ ನಂಬರ್ಗೆ ಕರೆ ಮಾಡಿಕೊಂಡು ಬನ್ನಿ, ನಾನು ಕಾಯುತ್ತಿರುತ್ತೇನೆ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ. ಫ್ರೆಂಡ್ಸ್, ಯಾರಿಗಾದರೂ ಇಂತಹ ಆಂಟಿಯ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ಸನ್ನು ನಾವು ನಿಮಗೆ ಸೆಂಡ್ ಮಾಡುತ್ತೇವೆ. ಫ್ರೆಂಡ್ಸ್, ಹಾಗೆ ಇವರ ಹೋರಾಟ ಮತ್ತು ನೋವನ್ನು ನಾವು ನೋಡೋದಾದರೆ ಮದುವೆ ಮುರಿದ ಮೇಲೆ ಅವಳು ತುಂಬ ಕಷ್ಟಪಟ್ಟಳು. ಸಮಾಜದ ಮಾತುಗಳು, ಮನೆಯವರ ಅರ್ಥ ಮಾಡಿಕೊಂಡರು, ಹೊರಗಿನವರು ಹೇಳಿದ ಕಟುವಾದ ಪದಗಳು ಮನಸ್ಸಿಗೆ ತುಂಬ ನೋವನ್ನು ತಂದವು ಎಂದು ತಿಳಿಸಿದ್ದಾರೆ. ಆದರೆ ಅವಳು ಕುಗ್ಗಲಿಲ್ಲ, ಕೆಲಸವನ್ನು ಮುಂದುವರಿಸಿಕೊಂಡಳು, ಆತ್ಮವಿಶ್ವಾಸವನ್ನು ಬೆಳೆಸಿಕೊಂಡಳು ಎಂದು ಕೂಡ ತಿಳಿಸಲಾಗ್ತಿದೆ. ಇವರ ಇಂದಿನ ಸ್ಥಿತಿಯನ್ನು ನಾವು ನೋಡೋದಾದರೆ ಇವತ್ತು ಸೆಟಲ್ ಜಾಬ್ನಲ್ಲಿ ಇದ್ದಾರೆ. ತಾನು ಬದುಕನ್ನು ಮತ್ತೆ ಹೊಸದಾಗಿ ಆರಂಭಿಸಬೇಕೆಂಬ ಹಂಬಲದಲ್ಲಿ ಇದ್ದಾರೆ. ಯಾರೊಂದಿಗಾದರೂ ಜೀವನವನ್ನು ಹಂಚಿಕೊಳ್ಳಬೇಕು, ಪ್ರೀತಿ, ಬಾಂಧವ್ಯ, ಗೌರವ ಅನ್ನುವ ಭರವಸೆ ಬೇಕು ಎಂದು ಅವರು ಕೇಳಿಕೊಳ್ಳುತ್ತಿದ್ದಾರೆ. ಫ್ರೆಂಡ್ಸ್, ಅವಳ ಕನಸು ಹಾಗೆ ಅವಳಿಗೆ ಬೇಕಾಗಿರುವಂತಹ ಸಂಗಾತಿ ಈ ರೀತಿ ಇರಬೇಕಂತೆ ನೋಡಿ. ವಯಸ್ಸು 38ರಿಂದ 45 ಒಳಗೆ ಆಗಿರಬೇಕಂತೆ. ವಿಚ್ಛೇದಿತ, ವಿಧುರ ಅಥವಾ ಮದುವೆಯಾಗಿದ್ದವರು ಒಪ್ಪುತ್ತಾರೆ ಎಂದು ಕೂಡ ತಿಳಿಸಿದ್ದಾರೆ. ಬೆಂಗಳೂರು, ಕರ್ನಾಟಕದಲ್ಲಿ ಸೆಟಲ್ ಆಗಿರುವವರು ಆದರೆ ಚೆನ್ನಾಗಿರುತ್ತದೆ ಎಂದು ತಿಳಿಸಿದ್ದಾರೆ. ಕೆಲಸ ಮಾಡ್ತಾ ಇರಬೇಕೆಂಬುದು ಅಕ್ಕನ ಕೋರಿಕೆಯಾಗಿದೆ. ಮುಖ್ಯವಾಗಿ ಮನುಷ್ಯತ್ವ, ಗೌರವ, ಪ್ರೀತಿ ಇವುಗಳನ್ನು ಮದುವೆಯ ಅಡಿಪಾಯ ಅಂದಿಕೊಂಡಿರುವುದು ಇವರ ಕನಸಾಗಿದೆ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ. ಹಾಗೆ ಇವರ ಗ್ರೇಸ್ಫುಲ್ ಆದ ಮಾತುಗಳನ್ನು ನಾವು ನೋಡೋದಾದರೆ ಹಣ, ಕೆಲಸ, ಸ್ಥಾನಮಾನ ಇವೆಲ್ಲ ಸೆಕೆಂಡರಿ, ಆದರೆ ನನ್ನ ಸಂಗಾತಿ ನನ್ನನ್ನು ನಿನ್ನದ್ದು ನನ್ನದ್ದೇ ಅಲ್ಲ, ನಮ್ಮದ್ದು ಅನ್ನೋ ಭಾವನೆ ಕೊಟ್ಟರೆ ಸಾಕು, ನಾನು ನನ್ನ ಪ್ರೀತಿಯನ್ನು ಜೀವಂತವಾಗಿರಿಸುತ್ತೇನೆ ಎಂದು ಕೂಡ ತಿಳಿಸಿಕೊಂಡಿದ್ದಾರೆ. ಫ್ರೆಂಡ್ಸ್, ಹಾಗೆ ಇವರ ಜೀವನದ ಗುರಿಯನ್ನು ನಾವು ನೋಡೋದಾದರೆ ಸುಧಾಳ ಕನಸು ಮುಂದಿನ ಜೀವನದಲ್ಲಿ ಒಬ್ಬ ಸುಂದರ ಮನಸ್ಸಿನ ಜೊತೆಗೆ ಸಣ್ಣ ಸಣ್ಣ ಕ್ಷಣಗಳನ್ನು ಹಂಚಿಕೊಳ್ಳೋದು, ಹಾಗೆ ಟ್ರಿಪ್ಸ್ ಹೋಗೋದು, ಸಿನಿಮಾವನ್ನು ನೋಡುವುದು, ಮನೆಯ ಸಣ್ಣ ಉತ್ಸವಗಳನ್ನು ಒಟ್ಟಾಗಿ ಆಚರಿಸೋದು ಇವೆಲ್ಲ ಆಕೆಯ ಕನಸಾಗಿದೆ ಎಂದು ಕೂಡ ತಿಳಿಸಲಾಗ್ತಿದೆ. ಅಂತಿಮ ಆಹ್ವಾನ: ಯಾರಿಗಾದರೂ ನಿಜವಾಗಿಯೂ ಸಂಪರ್ಕ ಬೇಕಿದ್ರೆ ಬನ್ನಿ, ನನ್ನ ಬದುಕನ್ನು ಮತ್ತೊಮ್ಮೆ ಹೊಸದಾಗಿ ಕಟ್ಟಿಕೊಳ್ಳೋಣ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ. ಫ್ರೆಂಡ್ಸ್, ಯಾರಿಗಾದರೂ ಇಂತಹ ಆಂಟಿಯ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆಗಿ. ಧನ್ಯವಾದಗಳು.